ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಇವತ್ತಿನ ಒಂದು ವಿಷಯ ಭಗವಂತನಲ್ಲಿ ಒಂದು ಕೃತಜ್ಞತೆ, ಒಂದು ಧನ್ಯತಾ ಭಾವ ಎನ್ನುವ ಒಂದು ವಿಷಯವನ್ನು ತೆಗೆದುಕೊಂಡು ನನಗೆ ಗೊತ್ತಿರುವಂತಹ ಒಂದಷ್ಟು ಆ, ಈ ಒಂದು ನನ್ನ ಜೀವನದಲ್ಲಿ ನಡೆದು ಮತ್ತು ತಿಳಿದು ಬಂದ ಒಂದಷ್ಟು ಆ, ಸಂಗತಿಗಳು, ಇದರಲ್ಲಿ ಹೊರಹೊಮ್ಮಿದಂತಹ ಒಂದಷ್ಟು ವಿಷಯಗಳನ್ನು ತಮ್ಮ ಹತ್ರ ಚರ್ಚೆ ಮಾಡಬೇಕು, ತಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಷಯ ತೆಗೆದುಕೊಂಡು ಇಂದಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಒಂದು ಆ, ಈ ಸಮಾಜದಲ್ಲಿ ಹುಟ್ಟಿದ್ದೇವೆ. ಹುಟ್ಟಿದ ತದನಂತರ ನಾವು ಸಮಾಜದಲ್ಲಿ ಸಾಕಷ್ಟು ನಮಗೆ ಎಲ್ಲವೂ ನಮ್ಮ ಈ ಪ್ರಕೃತಿ ಮತ್ತು ಈ ದೇವರು ಎಲ್ಲವನ್ನೂ ನಮಗೆ ಕೊಡುತ್ತಾ ಹೋಗುತ್ತಾನೆ. ಅದು ನಮಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ, ಕೂಲಂಕುಷವಾಗಿ ಇದರ ಬಗ್ಗೆ ಯೋಚನೆ ಮಾಡಿದಾಗ ಇದರ ಒಂದು ಸಂಗತಿ ನಮಗೆ ಮನಸ್ಸಿನಲ್ಲಿ ಬರುತ್ತೆ. ಬಂಧುಗಳೇ, ಈ ಒಂದು ಭಾವನೆ ಎಲ್ಲರಲ್ಲೂ ಬರಬೇಕು ಅಂತ ನನ್ನ ಒಂದು ಆ, ಆ, ಏನಂದರೆ ಆಲೋಚನೆ. ಯಾಕೆ ಅಂತಂದರೆ, ಈ ಸಮಾಜದಲ್ಲಿ ನಾವು ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣವೂ ಕೂಡ ಎಲ್ಲವೂ ಕೂಡ ನಮಗೆ ಸಿಗುವಂಥದ್ದೇ. ನಾವು ಏನು ಕೊಡ್ತೀವಿ ಅಂತ ಹೇಳೋದು ಇದು ಸುಳ್ಳು ಅಂತ ನನಗೆ ಅನಿಸಿದ್ದು. ಯಾಕೆ ಅಂತಂದರೆ, ನಾವು ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದಾಗಿಂದ ಹಿಡಿದು ಮುಂಜಾನೆಯಿಂದ ಹಿಡಿದು ಸಾಯಂಕಾಲದವರೆಗೂ, ಸೂರ್ಯ ಅಸ್ತದವರೆಗೂ ನಾವು ಪ್ರತಿಯೊಂದನ್ನು ಪಡಿತಾ ಇರ್ತೇವೆ. ಆದರೆ ನಾವು ಇದೆಲ್ಲವನ್ನ ನಾವು ಪಡೆದುಕೊಂಡಿದ್ದೇವೆ. ಆದರೆ ಪಡೆದುಕೊಂಡು ನಾವು ಆ ಒಂದು ಭಗವಂತನಿಗೆ, ಈ ಒಂದು ಪ್ರಕೃತಿಗೆ ನಾವು ಎಷ್ಟು ಧನ್ಯರಾಗಿದ್ದೇವೆ ಎನ್ನುವ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬೇಕಾಗಿದೆ. ಆ ಪ್ರಶ್ನೆ ಮೂಡಿದಾಗ ನಾವು ಅದಕ್ಕೆ ಆನ್ಸರ್ ಯಾವ ರೀತಿ ಕೊಡಬೇಕು ಅಂತಂದರೆ, ಪ್ರತಿಯೊಂದು ಕ್ಷಣ ನಾವು ಏನು ಮಾಡ್ತೀವಿ ಅಂತಂದರೆ, ನಮಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ನೀರಾಗಿರ್ಬೋದು, ಬೆಳಕಾಗಿರ್ಬೋದು, ಶಾಖ, ಇವೆಲ್ಲ ಪಂಚಭೂತಗಳಿಂದ ನಮಗೆ ಸಿಗ್ತಾ ಇದೆ. ಆದರೆ ನಾವು ಇದಕ್ಕೆಲ್ಲ ನಾವು ಒಂದು ಧನ್ಯತೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವ, ನಾವು ಇದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವ, ಇದು ಯೋಚನೆ ಮಾಡುವಂಥ ವಿಷಯ. ನಾವು ಯಾಕೆ ಇಷ್ಟೊಂದು ಕ್ರೂರಿಗಳಾಗ್ಬಿಡ್ತೀವಿ ನಮಗೆ ನಾವೇನೆ? ಹುಟ್ಟಿನಿಂದ ಸಾಯುವವರೆಗೂ ನಮಗೆ ಆ ಭಗವಂತ ನೀರನ್ನು ಕೊಡ್ತಾನೆ. ನಾವು ಒಂದು ಕ್ಷಣವಾದರೂ ಆ ನೀರಿಗೆ ಒಂದು ಧನ್ಯತೆಯಿಂದ, ಮನಸ್ಸಿನ ಭಾವನೆಯಿಂದ ಒಂದು ನಮಸ್ಕಾರವನ್ನು ತಿಳಿಸೋದಕ್ಕೆ ನಾವು ಯಾಕೆ ಹಿಂದೇಟಾಗ್ತೀವಿ? ಆ ಗಾಳಿ ಏನಾಗಿದೆ ಅಂತಂದರೆ, ನಮ್ಮೊಳಗೂ ಇದೆ, ಹೊರಗೂ ಇದೆ. ಪ್ರತಿನಿತ್ಯ ನಮ್ಮನ್ನು ಕಾಪಾಡ್ತಾ ಇರೋದು ಆ ಗಾಳಿ. ನಮಗೆ ಎಷ್ಟು ಒಂದು ಶಕ್ತಿಯನ್ನು ಕೊಡ್ತಾ ಇದೆ. ಯಾಕೆ ಯಾವತ್ತಾದರೂ ನಾವು ಈ ಗಾಳಿಗಾಗಲಿ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದೀವ? ಯಾಕೆ ಮಾಡಬಾರ್ದು? ಮತ್ತು ಸೂರ್ಯ ಶಾಖವನ್ನು ಕೊಡ್ತಾ ಇದ್ದಾನೆ, ಬೆಳಕನ್ನು ಕೊಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಸೂರ್ಯ ಬೇಕಾಗಿದ್ದಾನೆ. ಯಾವತ್ತಾದರೂ ಸೂರ್ಯನಿಗೆ ಕೈ ಎತ್ತಿ, ಹೇ ಸೂರ್ಯ, ಹೇ ಭಗವಂತ, ನಿನ್ನಿಂದ ನನಗೆ ಪ್ರತಿಯೊಂದು ಶಾಖ ಆಗಿರ್ಬೋದು, ನಿನ್ನ ಬೆಳಕಾಗಿರ್ಬೋದು, ಇದೆಲ್ಲ ನನಗೆ ಸಿಗ್ತಾ ಇದೆ. ನಿನಗೆ ನಾನು ಏನೂ ಕೊಡೋಕ್ಕಾಗೋದಿಲ್ಲ, ಆದರೆ ನನ್ನ ಮನಸ್ಸಿನಿಂದ ಒಂದು ನಮಸ್ಕಾರವನ್ನು ನಿನಗೆ ಸಲ್ಲಿಸ್ತೀನಪ್ಪ ಅಂತ ಯಾಕೆ ನಮಗೆ ಬರಬಾರದು ಈ ವಿಷಯ? ಈ ಸಮಾಜದಲ್ಲಿ ಮನುಷ್ಯನಿಗೆ ಸಾಕಷ್ಟು ಒಂದು ನಮಗೆ ಸಾಕಷ್ಟು ವಿಷಯಗಳಲ್ಲಿ ಭಗವಂತ ಕೊಡ್ತಾ ಹೋಗ್ತಾನೆ. ಈಗ ನಮ್ಮ ಮನುಷ್ಯರು ಅಂತ ನಾವೇನು ಹೇಳ್ತೀವಿ, ಮನುಷ್ಯರು ಯಾವುದೋ ಒಂದು ನಮಗೆ ಸಹಕಾರ ಮಾಡ್ತಾರೆ. ಹೃದಯದಿಂದ ಅವರಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಮತ್ತು ನಾವು ಯಾವಾಗ ಈ ಸಮಾಜಕ್ಕೆ ಮತ್ತು ಈ ಒಂದು ಪ್ರಕೃತಿಗೆ, ಭಗವಂತನಿಗೆ ಯಾವಾಗಲೂ ನಾವು ಸ್ಮರಣೆ, ಒಂದು ನಮಸ್ಕಾರ, ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವೋ, ನಮ್ಮೊಳಗೆ ನಮ್ಮಲ್ಲಿರುವಂತಹ ಆ ಒಂದು ಚೈತನ್ಯ ಶಕ್ತಿ, ಆ ಭಗವಂತ ಅನ್ನೋನು ಖುಷಿಯಾಗಿ ನಮ್ಮನ್ನು ಈ ಒಂದು ಸಮಾಜಕ್ಕೆ
ಒಂದು ಅದ್ಭುತ ವ್ಯಕ್ತಿಗಳನ್ನಾಗಿ ರೂಪಿಸೋಕ್ಕೆ ಅದು ಸಹಕಾರ ಮಾಡುತ್ತೆ ಅಂತ ನನ್ನ ಒಂದು ಭಾವನೆ. ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಭಗವಂತ ಎಲ್ಲವನ್ನು ನಮಗೆ ಕೊಡ್ತಾ ಹೋಗ್ತಾ ಇರ್ತಾನೆ. ಆದರೆ ನಾವು ಅವನಿಗೆ ಏನೂ ಕೊಡಲು ಸಾಧ್ಯವಿಲ್ಲ. ಕೊಡ್ತೀವಿ ಅಂತಂದ್ರೂ ಅದು ನಮ್ಮ ಮೂರ್ಖತನ. ಹಾಗಾಗಿ ಏನು ಮಾಡ್ಬೋದು ಅಂತಂದರೆ, ನಾವು ಕೃತಜ್ಞತರಾಗಿ ಅವನಿಗೆ ಪ್ರತಿನಿತ್ಯ ಒಂದು ನಮಸ್ಕಾರವನ್ನು ನಮ್ಮ ಭಾವನೆ, ಒಂದು ಉತ್ತಮ ಭಾವನೆಯಿಂದ, ಪ್ರೀತಿಯಿಂದ ಭಗವಂತನಿಗೆ ಒಂದು ನಮಸ್ಕಾರದ ಭಾವನೆಯನ್ನು, ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ಇಷ್ಟೇ ಮಾಡೋಕ್ಕಾಗೋದು ನಾವು. ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೆಗೆದುಕೊಳ್ಳಿ, ಯಾವುದೇ ವಿಚಾರದಲ್ಲಿ ನೀವು ಬಂದರೂ ಕೂಡ ಅಲ್ಲಿ ಕೃತಜ್ಞತೆ ಭಾವವೇ ಹೊರತು ಇನ್ಯಾವುದೂ ಇಲ್ಲ. ನಾವು ಮಂದಿರಕ್ಕೆ ಹೋಗಿ ಭಗವಂತನ ಮುಂದೆ ಕೃತಜ್ಞತರಾಗಿ ನಿಂತ್ಕೊಂಡು ನಮಸ್ಕಾರಗಳನ್ನು ಮಾಡಿ, ಅಪ್ಪ ಎಲ್ಲ ನಿನ್ನದೇ, ನನ್ನದೇನೂ ಇಲ್ಲ, ಇಲ್ಲಿ ನಿನ್ನ ಹೊರತು ನನಗೆ ಯಾರಿದ್ದಾರೆ ಎನ್ನುವ ಒಂದು ಕೃತಜ್ಞತೆಯಿಂದ ಒಂದು ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗಲಿ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಕೃತಜ್ಞತರಾಗಿ ಅವರಿಗೆ ನಾವು ನಮಸ್ಕಾರಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕೃತಜ್ಞತೆ ಅನ್ನೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ನಾನತ್ವ ಅನ್ನೋದು ನಾವೇನು ಮಾಡ್ತೀವಿ, ಯಾರು ಏನೂ ಇಲ್ಲ, ನಮ್ಗೆ ಯಾರು ಮಾಡಿಬಿಟ್ಟಿದ್ದಾರೆ, ಎಲ್ಲ ನಾವೇ ಮಾಡ್ಕೋತಾ ಇದ್ದೀವಿ ಅಂತ ಹೇಳೋದು ಸ್ವತಃ ಮೂರ್ಖತನ ಅಂತ ಹೇಳ್ತಾ, ಬಂಧುಗಳೇ, ತಮ್ಮಲ್ಲಿ ಕಳಕಳಿಯ ಮನವಿ ಏನಂತಂದರೆ, ನಮ್ಮನ್ನು ನಾವು ಭಗವಂತನಿಗೆ ಕೃತಜ್ಞತರಾಗಿ ನಮ್ಮನ್ನು ನಾವು ಅವನಿಗೆ ಅರ್ಪಣೆ ಮಾಡಿಕೊಂಡ್ರೇ ಜೀವನ ಇಲ್ಲಿ ಬಂದಿದ್ದಕ್ಕೂ ಒಂದು ಶ್ರೇಷ್ಠತೆ ಅಂತ ಎಲ್ಲ ಋಷಿಮುನಿಗಳು ಮತ್ತು ದೇವಾನುದೇವತೆಗಳು ಪ್ರತಿಯೊಬ್ಬರೂ ಕೂಡ ಇದನ್ನೇ ಹೇಳಿರೋದು. ನಾವು ಯಾವಾಗ ನಮ್ಮ ಜೀವನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಪ್ರಾರಂಭ ಮಾಡ್ತೀವೋ, ನಮ್ಮ ಜೀವನವೂ ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾ ಹೋಗ್ತದೆ ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ. ಬಂಧುಗಳೇ, ಎಲ್ಲರೂ ಕೃತಜ್ಞತೆಯನ್ನು ಭಗವಂತನಿಗೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಂಧುಗಳೇ, ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ